ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ಕ್ಲಾಸಲ್ಲಿ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಾಧ್ಯಕ್ಷರಿಗೆ ಯಾವ್ಯಾವ ವಿಧಿಗಳು ಅಂದರೆ ಆರ್ಟಿಕಲ್ 52 to 78 ಮತ್ತು ಚುನಾವಣೆ ಅಂದರೆ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟು ಮತ್ತು ಅರ್ಹತೆಗಳು, ಕ್ವಾಲಿಫಿಕೇಷನ್ ಆ್ಯಂಡ್ ಓತ್, ಪ್ರಮಾಣ ವಚನ ಹೇಗೆ ಸ್ವೀಕರಿಸ್ತಾರೆ ಮತ್ತು ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ ಬಗ್ಗೆ ತಿಳ್ಕೊಂಡಿದ್ವಿ. ಈ ಕ್ಲಾಸಲ್ಲಿ ಅದರ ಮುಂದುವರೆದ ಭಾಗವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ದ ಟರ್ಮ್ ಇಂಪೀಚ್ಮೆಂಟ್ ಆ್ಯಂಡ್ ವೇಕೆನ್ಸಿ ಆಫ್ ದಿ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ, ಪದಚ್ಯುತಿ ಮತ್ತು ಸ್ಥಾನ ತೆರವುಗಳು. ಅದರಲ್ಲಿ ಮೊದಲನೇದು ಟರ್ಮ್ ಆಫ್ ಪ್ರೆಸಿಡೆಂಟ್ ಆಫೀಸ್ ಅಂದರೆ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ. ಇಲ್ಲಿ ಆರ್ಟಿಕಲ್ 56 ಡೀಲ್ಸ್ ವಿತ್ ದಿ ಟರ್ಮ್ ಆಫ್ ಅನ್ ಆಫೀಸ್ ಆಫ್ ದಿ ಪ್ರೆಸಿಡೆಂಟ್ ಅಂದರೆ ವಿಧಿ 56 ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ ಬಗ್ಗೆ ತಿಳಿಸುತ್ತದೆ. ಅದು ಎಷ್ಟು ವರ್ಷ? ಅದು 5 ವರ್ಷಗಳವರೆಗೂ. ದ ಪ್ರೆಸಿಡೆಂಟ್ ಹೋಲ್ಡ್ಸ್ ಆಫೀಸ್ ಫಾರ್ ಎ ಟರ್ಮ್ ಆಫ್ 5 years ಫ್ರಮ್ ದಿ ಡೇಟ್ on which he enters upon his office. ಅಂದರೆ he can resign from his office at any time by addressing the resignation letter to the vice president. ಅಂದರೆ ಈ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಾಧ್ಯಕ್ಷರು ಅವರ ಅಧಿಕಾರಾವಧಿ 5 ವರ್ಷಗಳು ಇರುತ್ತದೆ. ಅಂದರೆ ಅವರು ಅಧಿಕಾರ ಸ್ವೀಕರಿಸಿದ ದಿನದಿಂದ 5 ವರ್ಷಗಳವರೆಗೂ ಅಧಿಕಾರದಲ್ಲಿರುತ್ತಾರೆ ಮತ್ತು ಇವರ ರಾಜೀನಾಮೆ ಪತ್ರವನ್ನು ಉಪರಾಷ್ಟ್ರಪತಿಗೆ ಸಲ್ಲಿಸುವ ಮೂಲಕ ಯಾವುದೇ ಸಮಯದಲ್ಲಿ ಬೇಕಾದರೂ ತಮ್ಮ ಕಚೇರಿಗೆ ರಾಜೀನಾಮೆ ನೀಡುವ ಮೂಲಕ ಪದತ್ಯಾಗ ಮಾಡಬಹುದು ಅಥವಾ ರಾಜೀನಾಮೆ ನೀಡಬಹುದು. ಅಂದರೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ ರಾಷ್ಟ್ರಪತಿಗಳು ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸ್ತಾರೆ ಅಂದರೆ ಅದು ಉಪರಾಷ್ಟ್ರಪತಿಗೆ, ಮತ್ತು ರಾಷ್ಟ್ರಪತಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ ಅಂದರೆ ಅದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು. ಇದು ಭಾಳ ಇಂಪಾರ್ಟೆಂಟು. ಮತ್ತು ಇವರ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತೆ? 5 ವರ್ಷ. ಯಾವ ವಿಧಿ ಸಂಬಂಧಿಸಿದೆ ಅಂದರೆ ವಿಧಿ 56. ಫರ್ದರ್ he can also be removed from the office before completion of his term by the process of ಇಂಪೀಚ್ಮೆಂಟ್. ಇದಲ್ಲದೆ ಇವರನ್ನು ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ಅಧಿಕಾರಾವಧಿ ಮುನ್ನವೇ ಪದಚ್ಯುತಿಗೊಳಿಸಬಹುದು. ಅಂದರೆ ಇಂಪೀಚ್ಮೆಂಟ್ ಅಂದರೆ ಅದು ವಿಧಿ 61 ಹೇಳುತ್ತೆ. ಇಂಪೀಚ್ಮೆಂಟ್ ಅಂತಂದರೆ ಇದೊಂದು ಪ್ರಕ್ರಿಯೆ. ಮಹಾಭಿಯೋಗ ಅನ್ನೋದು ಇದೊಂದು ಪ್ರಕ್ರಿಯೆ. ಈ ಪ್ರಕ್ರಿಯೆ ಮೂಲಕ ಅವರನ್ನು 5 ವರ್ಷ ಅಂತ, ಈಗ 5 ವರ್ಷ ಟರ್ಮ್ ಇದೆ ಅವರ ಅಧಿಕಾರಾವಧಿ, ಅದಕ್ಕಿಂತ ಮುಂಚೆನೇ ಅವರನ್ನು ಪದಚ್ಯುತಿಗೊಳಿಸಬಹುದು. ಅಂದರೆ ಆ ಸ್ಥಾನದಿಂದ ಅವರನ್ನು ಕೆಳಗಿಳಿಸಬಹುದು ಅಂತ ಅರ್ಥ. The president can hold office beyond his term of 5 years until his successor assumes a charge. ಅಂದರೆ ರಾಷ್ಟ್ರಾಧ್ಯಕ್ಷರು ತಮ್ಮ 5 ವರ್ಷಗಳ ಅವಧಿಯ ನಂತರ ಅವರ ಉತ್ತರಾಧಿಕಾರಿ ಅಧಿಕಾರ ಸ್ವೀಕರಿಸುವವರೆಗೂ ಮುಂದುವರಿಯುತ್ತಾರೆ ಅಥವಾ ಅಧಿಕಾರವನ್ನು ಹೊಂದಿರಬಹುದು. ಈಗ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ 5 ವರ್ಷ ಇದೆ. ಅವರ 5 ವರ್ಷ ಅವಧಿ ಮುಗಿದ ನಂತರ ಮುಂದಿನ ಉತ್ತರಾಧಿಕಾರಿ ಅಧಿಕಾರ ಸ್ವೀಕರಿಸುವವರೆಗೂ ಈಗಿರುವ ರಾಷ್ಟ್ರಪತಿಗಳು ಅಧಿಕಾರವನ್ನು ಹೊಂದಿರಬಹುದು. The president is eligible for re-election to that office. He may be elected for any number of terms. ಅಂದರೆ ರಾಷ್ಟ್ರಾಧ್ಯಕ್ಷರು ತಮ್ಮ ಅಧಿಕಾರಾವಧಿ ಮುಗಿದ ನಂತರವೂ ಮರುಚುನಾವಣೆಗೆ ಅರ್ಹರಾಗಿರ್ತಾರೆ. ಅವರನ್ನು ಎಷ್ಟು ಬಾರಿ ಬೇಕಾದರೂ ಚುನಾಯಿಸಬಹುದು. ನಮ್ಮ ಸಂವಿಧಾನವು ಇರುವುದೇ ಹಾಗೆ. ಈ ರಾಷ್ಟ್ರಪತಿ ಹುದ್ದೆಗೆ ಎಷ್ಟು ಬಾರಿ ಬೇಕಾದರೂ ಅವರು ಚುನಾಯಿಸಬಹುದು ಮತ್ತು ಅವರು ಮರುಚುನಾವಣೆಗೂ ಅರ್ಹರಾಗಿರ್ತಾರೆ ಅಧಿಕಾರಾವಧಿ ಮುಗಿದ ನಂತರವೂ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು 2 ಬಾರಿ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ. ಬಟ್ ಇನ್ USA ಎ ಪರ್ಸನ್ ಕೆನಾಟ್ ಬಿ ಎಲೆಕ್ಟೆಡ್ ಟು ದಿ ಆಫೀಸ್ ಆಫ್ ದ ಪ್ರೆಸಿಡೆಂಟ್ ಮೋರ್ ದೆನ್ ಟ್ವೈಸ್. ಅಂದರೆ ನಮ್ಮ ಭಾರತೀಯ ಸಂವಿಧಾನದಲ್ಲಿ ರಾಷ್ಟ್ರಾಧ್ಯಕ್ಷರ ಚುನಾವಣೆಗೆ ಎಷ್ಟು ಬಾರಿ ಬೇಕಾದರೂ ಚುನಾಯಿಸಬಹುದು. ಆದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಅಲ್ಲಿ ಸಂವಿಧಾನ ಹೇಗಿದೆ ಅಂದರೆ ಒಬ್ಬ ವ್ಯಕ್ತಿಯನ್ನು 2 ಬಾರಿಗಿಂತ ಹೆಚ್ಚಾಗಿ ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಚುನಾಯಿಸುವಂತಿಲ್ಲ. ನೆಕ್ಸ್ಟ್ 2ನೇದು ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ. ದ ಪ್ರೆಸಿಡೆಂಟ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಆಫೀಸ್ ಬೈ ಎ ಪ್ರೋಸೆಸ್ ಆಫ್ ಇಂಪೀಚ್ಮೆಂಟ್ ಫಾರ್ ವಯೋಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 61. However, the constitution does not define the meaning of the phrase violation of the constitution. ಅಂದರೆ ಈ ರಾಷ್ಟ್ರಾಧ್ಯಕ್ಷರನ್ನು ಸಂವಿಧಾನದ ಉಲ್ಲಂಘನೆಯ ಆರೋಪದ ಮೇಲೆ ಮಹಾಭಿಯೋಗ ಅಥವಾ ದೋಷಾರೋಪಣೆ ಪ್ರಕ್ರಿಯೆ ಮೂಲಕ ಅವರನ್ನು ಅಧಿಕಾರಾವಧಿಗಿಂತ ಮುಂಚಿತವಾಗಿ ಪದಚ್ಯುತಿಗೊಳಿಸಬಹುದು. ಯಾವ ವಿಧಿಯಡಿಯಲ್ಲಿ ಅಂದರೆ ವಿಧಿ 61. ಆದರೆ ಈ ಸಂವಿಧಾನ ಉಲ್ಲಂಘನೆ ಎಂಬ ಪದವು ಅಥವಾ ಎಂಬ ವಾಕ್ಯದ ಅರ್ಥವನ್ನು ಸಂವಿಧಾನದಲ್ಲಿ ಎಲ್ಲೂ ಬರೆದಿಲ್ಲ, ಎಲ್ಲೂ ವ್ಯಾಖ್ಯಾನಿಸಿಲ್ಲ. ಸಂವಿಧಾನ ಉಲ್ಲಂಘನೆ ಅಂದ್ರೇನು, ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದ್ರೇನು ಎಲ್ಲೂ ಅಲ್ಲಿ ಸಂವಿಧಾನದಲ್ಲಿ ಉಲ್ಲೇಖಿಸಿಲ್ಲ.
ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ ವಿಧಿ 61 ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟ್, ಅಂದರೆ ಮಹಾಭಿಯೋಗ ಅಥವಾ ದೋಷಾರೋಪಣೆ ಪ್ರಕ್ರಿಯೆ. ಯಾವ ವಿಧಿ ಅಂತಂದರೆ ವಿಧಿ 61. ಅವರ ಅಧಿಕಾರಾವಧಿ 5 ವರ್ಷ ಇದೆಯಲ್ಲ, ಆ 5 ವರ್ಷದ ಅಧಿಕಾರಾವಧಿಗಿಂತ ಮುಂಚಿತವಾಗೇ ಅವರನ್ನು ಪದಚ್ಯುತಿಗೊಳಿಸಬಹುದು ಬೈ ಮೀನ್ಸ್ ಆಫ್ ಇಂಪೀಚ್ಮೆಂಟ್. Next, the impeachment of the president charges can be initiated by either house of the parliament. These charges should be signed by 1/4 members of the house and 14 days notice should be given to the president. ಅಂದರೆ ಈ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸುವುದರ ಮೂಲಕ ಸಂಸತ್ತಿನ ಯಾವುದಾದರೂ ಒಂದು ಸದನದ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿಗೆ ಮುಂದಾಗಬಹುದು. ಅಂದರೆ ಈಗ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ಮಾಡ್ತೀವಂದರೆ ಒಂದು ಆರೋಪ ಪಟ್ಟಿ ಸಿದ್ಧಪಡಿಸೋದ್ರ ಮೂಲಕ ಸಂಸತ್ತಿನ ಯಾವುದಾದ್ರೂ ಒಂದು ಸದನ, ಅದು ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆ ಆಗಿರ್ಬೋದು, ಆ ಸದನ ಮುಂದಾಗಬೇಕು ಆರೋಪ ಪಟ್ಟಿ ಸಿದ್ಧಪಡಿಸೋದ್ರ ಮೂಲಕ. ಆರೋಪ ಪಟ್ಟಿಯು ಅಂಥ ಸದನದ ಒಟ್ಟು ಸದಸ್ಯರ ಪೈಕಿ 1/4 ಸದಸ್ಯರ ಸಹಿಯನ್ನು ಒಳಗೊಂಡಿರಬೇಕು. ಈಗ ಲೋಕಸಭೆ ಅಥವಾ ರಾಜ್ಯಸಭೆ ಈಗ ಆರೋಪ ಪಟ್ಟಿ ಸಲ್ಲಿಸುತ್ತದೆ. ಆ ಪಟ್ಟಿ ಸಲ್ಲಿಸಿದಾಗ ಸದನದ ಒಟ್ಟು ಸದಸ್ಯರಿರ್ತಾರಲ್ಲ, ಅದು 1/4 ಸದಸ್ಯರ ಸಹಿ ಒಳಗೊಂಡಿರಬೇಕು ಆರೋಪ ಪಟ್ಟಿಯಲ್ಲಿ. ಮತ್ತು ಪದಚ್ಯುತಿ ನಿರ್ಣಯ ಮಂಡನೆಗೆ ಸಂಬಂಧಿಸಿದಂತೆ 14 ದಿನಗಳ ಮುಂಚಿತವಾಗಿ ರಾಷ್ಟ್ರಾಧ್ಯಕ್ಷರು ಒಂದು ಲಿಖಿತ ಸೂಚನೆ ನೀಡಬೇಕು. ಮತ್ತು ಅವ್ರಿಗೆ ತಿಳಿಸದೆ ಮಾಡೋಂಗಿಲ್ಲ. ಅವರಿಗೆ 14 ದಿನಗಳ ಮುಂಚಿತವಾಗಿಯೇ ಒಂದು ಲಿಖಿತ ಸೂಚನೆ ಮಾಡಿ ನಿಮ್ಮ ಬಗ್ಗೆ ದೋಷಾರೋಪ ಪಟ್ಟಿಯನ್ನು ಸಿದ್ಧಪಡಿಸಿದ್ದೇವೆ ಈ ರೀತಿ ಸದನದಲ್ಲಿ ಅಂತ ಹೇಳಿ ಅವರಿಗೆ 14 ದಿನಗಳ ಮುಂಚಿತವಾಗಿ ಲಿಖಿತ ಸೂಚನೆ ನೀಡಬೇಕು. ಆಫ್ಟರ್ ದಿ ಇಂಪೀಚ್ಮೆಂಟ್ ರೆಸಲ್ಯೂಷನ್ ಈಸ್ ಪಾಸ್ಡ್ ಬೈ ಎ ಮೆಜಾರಿಟಿ ಆಫ್ 2/3 ಆಫ್ ದಿ ಟೋಟಲ್ ಮೆಂಬರ್ಶಿಪ್ ಆಫ್ ದಟ್ ಹೌಸ್, ಇಟ್ ಈಸ್ ಸೆಂಟ್ ಟು ದಿ ಅದರ್ ಹೌಸ್ ವಿಚ್ ಶುಡ್ ಇನ್ವೆಸ್ಟಿಗೇಟ್ ದ ಚಾರ್ಜಸ್. ಅಂದರೆ ಈಗ 1/4 ಸದಸ್ಯರು ಸಹಿ ಮಾಡಿ ಒಂದು ಆರೋಪ ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ. ಸಿದ್ಧಪಡಿಸಿ ಆ ಸದನದ ಸಲ್ಲಿಸಿದಾಗ ಆ ಸದನದಲ್ಲಿ ಒಟ್ಟು ಸದಸ್ಯರಲ್ಲಿ 2/3 ಸದಸ್ಯರು ಬಹುಮತದಿಂದ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿಗೆ ಸಂಬಂಧಿಸಿದ ನಿರ್ಣಯವನ್ನು ಅನುಮೋದಿಸತಕ್ಕದ್ದು. ಅಂದರೆ ಇಲ್ಲಿ ಡಿಫ್ರೆನ್ಸ್ ನೋಡಿ. ಈಗ ಲೋಕಸಭೆ ಆಗಿರಲಿ ಅಥವಾ ರಾಜ್ಯಸಭೆ ಆಗಿರಲಿ, ಈಗ ಆರೋಪ ಪಟ್ಟಿ ಸಿದ್ಧಪಡಿಸ್ತಾರಂತಂದರೆ ಒಟ್ಟು ಸದಸ್ಯರ 1/4 ಸಹಿ ಬೇಕು. ಆ ಸಹಿ ಆದಮೇಲೆ ಆ ಸದನದಲ್ಲಿ ಒಟ್ಟು ಸದಸ್ಯರ 2/3 ಸದಸ್ಯರು ಬಹುಮತದಿಂದ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿಗೆ ನಿರ್ಣಯವನ್ನು ಅನುಮೋದಿಸಬೇಕು. ಈ ನಿರ್ಣಯವನ್ನು ಇನ್ನೊಂದು ಸದನಕ್ಕೆ ಕಳಿಸಲಾಗುತ್ತೆ. ಅವರು ಲೋಕಸಭೆಯ ನಿರ್ಣಯ ತೊಗೊಂಡ್ರೆ ಅದು ರಾಜ್ಯಸಭೆಗೆ ಕಳಿಸುತ್ತೆ. ಯಾಕೆ ಕಳಿಸ್ತಾರಂತಂದರೆ ರಾಷ್ಟ್ರಾಧ್ಯಕ್ಷರ ವಿರುದ್ಧ ಮಾಡಲಾಗಿರುವ ಆರೋಪ ಬಗ್ಗೆ ವಿಚಾರಣೆ ನಡೆಸುತ್ತದೆ. ಈಗ ಲೋಕಸಭೆ ಆರೋಪ ಪಟ್ಟಿ ಸಿದ್ಧಪಡಿಸಿ ನಿರ್ಣಯ ಮಾಡಿ ರಾಜ್ಯಸಭೆಗೆ ಕಳಿಸುತ್ತೆ. ಅಂದರೆ ಇದರ ವಿರುದ್ಧ ಆರೋಪಗಳ ಬಗ್ಗೆ ವಿಚಾರಣೆಯನ್ನು ನಡೆಸುತ್ತದೆ. Next, the President has the right to appear and to be represented at such investigation. If other house also sustains the charges and passes the impeachment resolution by a majority of 2/3 of the total membership, then the President stands removed from his office from the date on which the resolution is so passed. ಅಂತಂದರೆ ಈಗ ಲೋಕಸಭೆಯಿಂದ ರಾಜ್ಯಸಭೆಗೆ ಕಳಿಸ್ತಾರೆ ವಿಚಾರಣೆ ನಡೆಸಿ ಅಂತ. ಲೋಕಸಭೆಯಲ್ಲಿ ಏನು ಮಾಡ್ತಾರೆ, ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಿ ಮತ್ತು ಅದರ ಸಹಿ ಮಾಡಿ ಮತ್ತು ಒಟ್ಟು ಸದಸ್ಯರಲ್ಲಿ 2/2 ಸದಸ್ಯರ ಬಹುಮತವೊಂದು ನಿರ್ಣಯ ಮಾಡಿ ಅನುಮೋದಿಸಿ ಅದನ್ನು ರಾಜ್ಯಸಭೆಗೆ ಕಳಿಸ್ತಾರೆ ವಿಚಾರಣೆಗೆ. ಆಗ ರಾಷ್ಟ್ರಪತಿಗಳು ಆ ವಿಚಾರಣೆಗೆ ಹಾಜರಾಗಲು ಮತ್ತು ಪ್ರತಿನಿಧಿಸಲು ಅವರಿಗೆ ಹಕ್ಕಿರುತ್ತದೆ. ವಿಚಾರಣೆ ನಡೆಸುವ ಸದನವು ಕೂಡ ತನ್ನ ಒಟ್ಟು ಸದಸ್ಯರಲ್ಲಿ 2/3 ಬಹುಮತದೊಂದಿಗೆ ಪದಚ್ಯುತಿ ನಿರ್ಣಯವನ್ನು ಅನುಮೋದಿಸಿದರೆ ಆ ಕ್ಷಣದಿಂದ ರಾಷ್ಟ್ರಾಧ್ಯಕ್ಷರು ತಮ್ಮ ಪದವಿಯನ್ನು ತ್ಯಜಿಸಬೇಕಾಗುತ್ತದೆ. ಈಗ ಲೋಕಸಭೆಯಲ್ಲೂ 2/3 ಬಹುಮತದೊಂದಿಗೆ ನಿರ್ಣಯಗೊಂಡು ಮತ್ತು ರಾಜ್ಯಸಭೆಯಲ್ಲೂ ವಿಚಾರಣೆ ನಡೆಸಿ ಅಲ್ಲೂ 2/3 ಒಟ್ಟು ಸದಸ್ಯರ 2/3 ಬಹುಮತದೊಂದಿಗೆ ಪದಚ್ಯುತಿ ನಿರ್ಣಯವನ್ನು ಅನುಮೋದಿಸಿದರೆ ಆ ಕ್ಷಣದಿಂದ ರಾಷ್ಟ್ರಾಧ್ಯಕ್ಷರು ತಮ್ಮ ಪದವಿಯನ್ನು ತ್ಯಜಿಸಬೇಕಾಗುತ್ತದೆ. ಇದುವರೆಗೂ ಆ ರೀತಿ ಸಂವಿಧಾನದಲ್ಲಿ ಆಗಿಲ್ಲ. ಯಾರಂತಂದರೆ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ, ಪ್ರೆಸಿಡೆಂಟ್ ಇಂಪೀಚ್ಮೆಂಟ್ ಇದುವರೆಗೂ ಯಾವ ರಾಷ್ಟ್ರಾಧ್ಯಕ್ಷರಿಗೂ ಆಗಿಲ್ಲ ನಮ್ಮ ಸಂವಿಧಾನದಲ್ಲಿ. ದಸ್ ಆನ್ ಇಂಪೀಚ್ಮೆಂಟ್ ಈಸ್ ಎ ಕ್ವಾಸಿ ಜುಡಿಷನಲ್ ಪ್ರೊಸೀಜರ್ ಇನ್ ದಿ ಪಾರ್ಲಿಮೆಂಟ್. ಹೀಗಾಗಿಯೇ ಈ ಮಹಾಭಿಯೋಗ ಪ್ರಕ್ರಿಯೆಯು ಸಂಸತ್ತಿನಲ್ಲಿ ಅರೆನ್ಯಾಯಿಕ ಪ್ರಕ್ರಿಯೆಯಾಗಿದೆ.
ಯಾಕೆಂದರೆ ಲೋಕಸಭೆಯಲ್ಲಿ ಆರೋಪ ಪಟ್ಟಿ ಸಿದ್ಧಪಡಿಸಿ ವಿಚಾರಣೆಯನ್ನು ರಾಜ್ಯಸಭೆಯಲ್ಲಿ ನಡೆಸ್ತಾರೆ. ಲೋಕಸಭೆಯಲ್ಲೂ ಅಂಗೀಕರಿಸಿ ಬಹುಮತದಿಂದ ಪದಚ್ಯುತ ನಿರ್ಣಯವನ್ನು ಅನುಮೋದಿಸಿ ಮತ್ತು ರಾಜ್ಯಸಭೆಯಲ್ಲಿ ಬಂದು ಪದಚ್ಯುತ ನಿರ್ಣಯವನ್ನು ಅನುಮೋದಿಸಿದಾಗ ಅದು ರಾಷ್ಟ್ರಾಧ್ಯಕ್ಷರು ತಮ್ಮ ಪದವಿಯನ್ನು ತ್ಯಜಿಸಬೇಕಾಗುತ್ತೆ. ಹಾಗಾಗಿ ಈ ಮಹಾಭಿಯೋಗ ಪ್ರಕ್ರಿಯೆಯು ಸಂಸತ್ತಿನಲ್ಲಿ ಒಂದು ಅರೆನ್ಯಾಯಿಕ ಪ್ರಕ್ರಿಯೆಯಾಗಿರುತ್ತದೆ. ನೆಕ್ಸ್ಟ್, ಇನ್ ದಿಸ್ ಕಂಟೆಕ್ಸ್ಟ್ 2 ಥಿಂಗ್ಸ್ ಶುಡ್ ಬಿ ನೋಟೆಡ್. ಅಂದರೆ ಈ ಸಂದರ್ಭದಲ್ಲಿ 2 ವಿಷಯಗಳನ್ನು ಗಮನಿಸಬೇಕಾಗುತ್ತೆ. ಅಂತಂದರೆ ಯಾವ ಸಂದರ್ಭದಲ್ಲಿ? ಇಂಪೀಚ್ಮೆಂಟ್, ಮಹಾಭಿಯೋಗ ಸಂದರ್ಭದಲ್ಲಿ ಮುಖ್ಯವಾಗಿ 2 ವಿಷಯಗಳನ್ನು ಇಲ್ಲಿ ಗಮನಿಸಬಹುದು. ಮೊದಲನೇದು ಏನು ಹೇಳ್ತಂದರೆ, ದ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿ ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟ್ ದೋ ದೇ ಡು ನಾಟ್ ಪಾರ್ಟಿಸಿಪೇಟ್ ಇನ್ ಹಿಸ್ ಎಲೆಕ್ಷನ್. ಅಂದರೆ ಸಂಸತ್ತಿನ ಉಭಯ ಸದನಗಳ ನಾಮನಿರ್ದೇಶಿತ ಸದಸ್ಯರು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸದಿದ್ದರೂ ಅವರು ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದು. ಅಂದರೆ ಈ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಚುನಾಯಿತ ಸದಸ್ಯರು, ಉಭಯ ಸದನಗಳ ಚುನಾಯಿತ ಸದಸ್ಯರಷ್ಟೇ ಸ್ಪರ್ಧಿಸುತ್ತಾರೆ. ಆದರೆ ಮಹಾಭಿಯೋಗ ಆದರೆ ಇಂಪೀಚ್ಮೆಂಟ್ ಪ್ರಕ್ರಿಯೆಯಲ್ಲಿ 2 ಸದನಗಳ ನಾಮನಿರ್ದೇಶಿತ ಸದಸ್ಯರು ಭಾಗವಹಿಸುತ್ತಾರೆ. ನೆಕ್ಸ್ಟ್ ಬಿ, the elected members of the legislative assemblies of states and the union territories of Delhi and Puducherry do not participate in the impeachment of the president though they participate in his election. ಅಂದರೆ ಈ ದೆಹಲಿ ಮತ್ತು ಪುದುಚೇರಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸಿದ್ದರೂ ಅವರು ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ. ಅಂದರೆ ಈಗ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಮತ್ತು ದೆಹಲಿ ಮತ್ತು ಪುದುಚೇರಿ ರಾಜ್ಯಗಳ ಚುನಾಯಿತ ಸದಸ್ಯರು ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ, ಆದರೆ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ. ಈ ಡಿಫ್ರೆನ್ಸ್ ಭಾಳ ಇಂಪಾರ್ಟೆಂಟ್. ಅಂದರೆ ಚುನಾವಣೆಯಲ್ಲಿ, ರಾಷ್ಟ್ರಾಧ್ಯಕ್ಷ ಚುನಾವಣೆಯಲ್ಲಿ ನಾಮನಿರ್ದೇಶಿತ ಸದಸ್ಯರು ಭಾಗವಹಿಸುವುದಿಲ್ಲ, ಆದರೆ ಇಂಪೀಚ್ಮೆಂಟ್ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ. ಈ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ, ಆದರೆ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ. ನೋ ಪ್ರೆಸಿಡೆಂಟ್ ಆ್ಯಸ್ ಫಾರ್ ಬೀನ್ ಇಂಪೀಚ್ಡ್. ಅಂದರೆ ಇದುವರೆಗೂ ಯಾವುದೇ ರಾಷ್ಟ್ರಪತಿಗಳಾಗಲಿ ಯಾವುದೇ ರಾಷ್ಟ್ರಾಧ್ಯಕ್ಷರನ್ನು ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ಪದಚ್ಯುತಗೊಳಿಸಿದ್ದ ನಿದರ್ಶನಗಳಿಲ್ಲ. ಅಂದರೆ ಸಂವಿಧಾನದಲ್ಲಿ ಇದುವರೆಗೂ ಯಾವುದೇ ರಾಷ್ಟ್ರಪತಿಗಳ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ಅವರನ್ನು ಪದಚ್ಯುತಗೊಳಿಸಿದ ನಿದರ್ಶನಗಳಿಲ್ಲ. ನೆಕ್ಸ್ಟ್ ಥರ್ಡ್ ಒನ್, ವೇಕೆನ್ಸೀಸ್ ಇನ್ ದಿ ಪ್ರೆಸಿಡೆಂಟ್ ಆಫೀಸ್. ಅಂದರೆ ರಾಷ್ಟ್ರಾಧ್ಯಕ್ಷರ ಸ್ಥಾನದ ತೆರವು. ಎ ವೇಕೆನ್ಸಿ ಇನ್ ದಿ ಪ್ರೆಸಿಡೆಂಟ್ ಆಫೀಸ್ ಕ್ಯಾನ್ ಅಕ್ಕರ್ ಇನ್ ಎನಿ ಆಫ್ ದಿ ಫಾಲೋಯಿಂಗ್ ವೇಸ್. ಅಂದರೆ ಈ ರಾಷ್ಟ್ರಾಧ್ಯಕ್ಷರ ಸ್ಥಾನ ತೆರವು ಅದು ಯಾವ ರೀತಿ ಅಂದರೆ, ಈ ಕೆಳಗಿನ ಸಂದರ್ಭಗಳಲ್ಲಿ ರಾಷ್ಟ್ರಾಧ್ಯಕ್ಷರ ಸ್ಥಾನಗಳು ತೆರವಾಗುತ್ತದೆ. ಅವು ಯಾವ್ಯಾವು ಅಂದರೆ, ಮೊದಲನೇದು ಆನ್ ದಿ ಎಕ್ಸ್ಪೈರಿ ಆಫ್ ಹಿಸ್ ಟೆನ್ಯೂರ್ ಆಫ್ 5 years. ಅಂದರೆ ಅವರ 5 ವರ್ಷಗಳ ಅಧಿಕಾರಾವಧಿ ಪೂರ್ಣವಾದ ನಂತರ ರಾಷ್ಟ್ರಾಧ್ಯಕ್ಷರ ಸ್ಥಾನ ತೆರವಾಗುತ್ತದೆ. ಎರಡನೇದು ಬೈ ಈಸ್ ರೆಸಿಗ್ನೇಷನ್. ಅಂದರೆ ಅವರು ರಾಜೀನಾಮೆ ನೀಡುವುದರ ಮೂಲಕ ರಾಷ್ಟ್ರಾಧ್ಯಕ್ಷರ ಸ್ಥಾನವು ತೆರವಾಗುತ್ತದೆ. ಮೂರನೇದು ಆನ್ ಈಸ್ ರಿಮೂವಲ್ ಬೈ ದಿ ಪ್ರೊಸೆಸ್ ಆಫ್ ಇಂಪೀಚ್ಮೆಂಟ್. ಅಂದರೆ ಮಹಾಭಿಯೋಗದ ಪದಚ್ಯುತಿ ಮೂಲಕ ರಾಷ್ಟ್ರಾಧ್ಯಕ್ಷರ ಸ್ಥಾನವು ತೆರವಾಗುತ್ತದೆ. ನೆಕ್ಸ್ಟ್ ನಾಲ್ಕನೇದು ಬೈ ಈಸ್ ಡೆತ್. ಅಂದರೆ ಅವರು ನಿಧನ ಹೊಂದರೆ ಅಲ್ಲಿ ಅವರ ಸ್ಥಾನ ತೆರವಾಗುತ್ತದೆ. ಫಿಫ್ತ್ ಒನ್, ಅದರ್ವೈಸ್, ಫಾರ್ ಎಕ್ಸಾಂಪಲ್ ವೆನ್ ಈ ಬಿಕಮ್ಸ್ ಡಿಸ್ಕ್ವಾಲಿಫೈಡ್ ಟು ಹೋಲ್ಡ್ ಆಫೀಸ್ ಆರ್ ವೆನ್ ಈಸ್ ಎಲೆಕ್ಷನ್ ಈಸ್ ಡಿಕ್ಲೇರ್ಡ್ ವಾಯ್ಡ್. ಅಂದರೆ ಈ ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಾಧ್ಯಕ್ಷರು ಅಧಿಕಾರದಲ್ಲಿ ಮುಂದುವರೆಯಲು ಅನರ್ಹರು ಅಥವಾ ಅವರ ಆಯ್ಕೆ ಅಸಿಂಧು ಎಂದು ಪರಿಗಣಿಸಲ್ಪಟ್ಟಾಗ ಅವರ ಆಯ್ಕೆ ತೆರವಾಗುತ್ತದೆ. ಏನು? ರಾಷ್ಟ್ರಾಧ್ಯಕ್ಷರು ಅಧಿಕಾರದಲ್ಲಿ ಮುಂದುವರೆಯಲು ಅನರ್ಹರು ಅಥವಾ ಅವರ ಆಯ್ಕೆ ಅಸಿಂಧು ಎಂದು ಪರಿಗಣಿಸಲ್ಪಟ್ಟರೆ ಅವರ ಸ್ಥಾನವು ತೆರವಾಗುತ್ತದೆ. ವೆನ್ ದ ವೇಕೆನ್ಸಿ ಈಸ್ ಗೋಯಿಂಗ್ ಟು ಬಿ ಕಾಸ್ಡ್ ಬೈ ದಿ ಎಕ್ಸ್ಪಿರೇಷನ್ ಆಫ್ ದ ಟರ್ಮ್ ಆಫ್ ದಿ ಸಿಟ್ಟಿಂಗ್ ಪ್ರೆಸಿಡೆಂಟ್, ಆ್ಯನ್ ಎಲೆಕ್ಷನ್ ಟು ಬಿ fill the vacancy must be held before the expiration of the term under Article 62. ಅಂದರೆ ಈ ವಿಧಿ 62 ಏನು ಹೇಳುತ್ತಂತಂದರೆ, ಪ್ರಸ್ತುತ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ ಮುಗಿದ ಬಳಿಕ ರಾಷ್ಟ್ರಾಧ್ಯಕ್ಷರ ಹುದ್ದೆಯು ತೆರವಾಗುವಂತಿದ್ದರೆ ಅವಧಿ ಮುಗಿಯುವುದರೊಳಗೆ ಆ ಸ್ಥಾನವನ್ನು ತುಂಬಲು ಚುನಾವಣೆಯನ್ನು ನಡೆಸಬೇಕು. ಅಂದರೆ ಈಗ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ 5 ವರ್ಷ ಇರುತ್ತೆ, ಮತ್ತು ಅಥವಾ ಅವರ ರಾಷ್ಟ್ರಾಧ್ಯಕ್ಷರ ಹುದ್ದೆ ತೆರವಾಗುವಂತಿದ್ದರೆ 5 ವರ್ಷ ಕಂಪ್ಲೀಟ್ ಆಗಲಿ ಅಥವಾ 5 ವರ್ಷಕ್ಕಿಂತ ಮುಂಚೆನೇ ಅವರ ಹುದ್ದೆ ತೆರವಾಗುವಂತಿದ್ದರೆ ಚುನಾವಣೆ ನಡೆಸಬೇಕಲ್ಲ ಆ ಸ್ಥಾನ ತುಂಬಲು.
ಆ ಸ್ಥಾನವನ್ನು ತುಂಬಲು ಚುನಾವಣೆ ನಡೆಸಬೇಕಂದ್ರೆ ಯಾವ ವಿಧಿ ಅಂಡರಲ್ಲಿ ವಿಧಿ 62ರಲ್ಲಿ ನಡೆಸುತ್ತಾರೆ. ಇನ್ ಕೇಸ್ ಆಫ್ ಎನಿ ಡಿಲೇ ಇನ್ ಕಂಡಕ್ಟಿಂಗ್ ದ ಎಲೆಕ್ಷನ್ ಆಫ್ ನ್ಯೂ ಪ್ರೆಸಿಡೆಂಟ್ ಬೈ ಎನಿ ರೀಸನ್, ದ ಔಟ್ಗೋಯಿಂಗ್ ಪ್ರೆಸಿಡೆಂಟ್ ಕಂಟಿನ್ಯೂಸ್ ಟು ಹೋಲ್ಡ್ ಆಫೀಸ್ ಅಂಟಿಲ್ ಇಸ್ ಸಕ್ಸೆಸರ್ ಅಸ್ಯೂಮ್ ಚಾರ್ಜ್. ಅಂದರೆ ಈಗ ಹೊಸ ರಾಷ್ಟ್ರಾಧ್ಯಕ್ಷನ ಆಯ್ಕೆಗೆ ಚುನಾವಣೆ ನಡೆಸೋದು ವಿಳಂಬವಾದರೆ ಅಥವಾ ನಿರ್ಗಮಿಸಲಿರುವ ರಾಷ್ಟ್ರಾಧ್ಯಕ್ಷರು ತಮ್ಮ ಉತ್ತರಾಧಿಕಾರಿ ಅಧಿಕಾರ ಸ್ವೀಕರಿಸುವ ಮುಂದುವರಿಯುತ್ತಾರೆ. ದಿಸ್ ಪ್ರೊವೈಡೆಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಇನ್ ಆರ್ಡರ್ ಟು ಪ್ರಿವೆಂಟ್ ಆ್ಯನ್ ಇಂಟರ್ಜೆನಮ್. ಅಂದರೆ ಈ ಮಧ್ಯಕಾಲ, ಇಂಟರ್ಜೆನಮ್ ಅಂತಂದರೆ ಮಧ್ಯಕಾಲವನ್ನು ತಡೆಗಟ್ಟುವ ಸಲುವಾಗಿ ಇದನ್ನು ಸಂವಿಧಾನವು ಒದಗಿಸಿದೆ. ಯಾವುದು ಒದಗಿಸಿದೆ ಅಂತಂತಂದರೆ ಈ ಹೊಸ ರಾಷ್ಟ್ರಾಧ್ಯಕ್ಷನ ಆಯ್ಕೆಯಾಗಲು ಚುನಾವಣೆ ನಡೆಸುವುದರ ವಿಳಂಬವಾದರೆ ಈಗ ನಿರ್ಗಮಿಸಲಿರೋ ರಾಷ್ಟ್ರಪತಿಗಳು ಇರ್ತಾರಲ್ಲ ಅವರೇ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಎಲ್ಲಿವರೆಗೂ ಮುಂದುವರಿಯುತ್ತಾರೆ ಅಂತಂತಂದರೆ ಹೊಸ ರಾಷ್ಟ್ರಾಧ್ಯಕ್ಷನು ಬಂದು ಅಧಿಕಾರ ಸ್ವೀಕರಿಸುವವರೆಗೂ ಹಾಲಿ ರಾಷ್ಟ್ರಾಧ್ಯಕ್ಷರು ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಇದನ್ನೇ ಇಂಟರ್ಜೆನಮ್ ಅಂದರೆ ಮಧ್ಯಕಾಲ ತಡೆಗಟ್ಟುವ ಸಲುವಾಗಿ ಸಂವಿಧಾನವು ಇದನ್ನು ಒದಗಿಸಿದೆ. In this situation, the vice president does not get the opportunity to act as a president or to discharge the functions of the president. ಅಂದರೆ ಇಂತಹ ಸಂದರ್ಭದಲ್ಲಿ ಉಪರಾಷ್ಟ್ರಾಧ್ಯಕ್ಷರಿಗೆ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಅವಕಾಶ ದೊರೆಯುವುದಿಲ್ಲ. ಎಂತಹ ಸಂದರ್ಭ ಅಂತಂತಂದರೆ ಈಗ ಹೊಸ ರಾಷ್ಟ್ರಾಧ್ಯಕ್ಷರು ಆಯ್ಕೆಯಾಗಿ ಚುನಾವಣೆ ನಡೆಸಲು ವಿಳಂಬವಾದರೆ, ಅಂದರೆ ಈ ರಾಷ್ಟ್ರಾಧ್ಯಕ್ಷರ ಅಧಿಕಾರವಿದೆ 5 ವರ್ಷ ಇದೆ, ಅವರು 5 ವರ್ಷ ಕಾಲಾವಧಿ ಮುಗಿದ ಮೇಲೆ ಹೊಸ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಬೇಕಲ್ಲ. ಆ ಚುನಾವಣೆ ನಡೆಯಲಿ ಅಂದರೆ ವಿಳಂಬವಾದರೆ ಹಾಲಿ ರಾಷ್ಟ್ರಾಧ್ಯಕ್ಷರೇ ಮುಂದುವರಿಯುತ್ತಾರೆ ಹೊಸ ರಾಷ್ಟ್ರಾಧ್ಯಕ್ಷರು ಬರುವವರೆಗೂ. ಅದ್ರ ಬದಲು ಉಪರಾಷ್ಟ್ರಪತಿಗಳಾಗಲಿ ಅಥವಾ ಉಪರಾಷ್ಟ್ರಾಧ್ಯಕ್ಷರಾಗಿ ರಾಷ್ಟ್ರಾಧ್ಯಕ್ಷರ ಕಾರ್ಯನಿರ್ವಹಿಸುವ ಅವಕಾಶವೂ ಇರುವುದಿಲ್ಲ. ರಾಷ್ಟ್ರಾಧ್ಯಕ್ಷರೇ ಕಾರ್ಯನಿರ್ವಹಿಸಬೇಕು, ಹಾಲಿ ರಾಷ್ಟ್ರಾಧ್ಯಕ್ಷರು ಇನ್ನೂ ಹೊಸ ರಾಷ್ಟ್ರಾಧ್ಯಕ್ಷರು ಬರುವವರೆಗೂ. ಹಂಗಾಗಿ ಇಂಥ ಸಂದರ್ಭ ಅಂತ ಹೇಳಿದ್ದೀವಿ. ಉಪರಾಷ್ಟ್ರಾಧ್ಯಕ್ಷರು ಯಾವ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರು ಕಾರ್ಯನಿರ್ವಹಿಸುತ್ತಾರೆ ಅಂತಂತಂದರೆ ಅದು ನೆಕ್ಸ್ಟ್ ಸ್ಲೈಡಲ್ಲಿ ಬರುತ್ತೆ. ಇಫ್ ದ ಆಫೀಸ್ ಫಾಲ್ಸ್ ವೇಕೆಂಟ್ ಬೈ ರೆಸಿಗ್ನೇಷನ್, ರಿಮೂವಲ್, ಡೆತ್ ಆರ್ ಅದರ್ವೈಸ್, ದೆನ್ ಎಲೆಕ್ಷನ್ ಟು ಫಿಲ್ ದ ವೇಕೆನ್ಸಿ ಶುಡ್ ಬಿ ಹೆಲ್ಡ್ ವಿತಿನ್ 6 months ಫ್ರಮ್ ದ ಡೇಟ್ ಆಫ್ ದಿ ಅಕರೆನ್ಸ್ ಆಫ್ ಸಚ್ ವೇಕೆನ್ಸಿ. ಅಂದರೆ ಈ ರಾಜೀನಾಮೆ ಅಥವಾ ಪದಚ್ಯುತಿ ಅಥವಾ ನಿಧನ ಅಥವಾ ಇತರೆ ಕಾರಣಗಳಿಂದ ರಾಷ್ಟ್ರಾಧ್ಯಕ್ಷರ ಹುದ್ದೆ ತೆರವಾದ 6 ತಿಂಗಳೊಳಗೆ ಆ ಹುದ್ದೆಯನ್ನು ತುಂಬಲು ಚುನಾವಣೆ ನಡೆಸಬೇಕು. ಈಗ ಯಾವುದೇ ಆಗಲಿ ಅವರು ನಿಧನ ಹೊಂದಲಿ ಅಥವಾ ರಾಜೀನಾಮೆ ಕೊಟ್ಟರೆ ಸರ್ಟನ್ ಟರ್ಮ್ ಇರುತ್ತೆ. 1 ತಿಂಗಳಲ್ಲಿ, 2 ತಿಂಗಳು, 3 ತಿಂಗಳಲ್ಲಿ ಆ ಹುದ್ದೆಯನ್ನು ತುಂಬಲು ಚುನಾವಣೆ ನಡೆಸಬೇಕು. ಆದರೆ 6 ತಿಂಗಳೊಳಗೆ, ಮ್ಯಾಕ್ಸಿಮಮ್ ಅಂದರೆ 6 ತಿಂಗಳೊಳಗೆ ಆ ಹುದ್ದೆಯನ್ನು ತುಂಬಲೇಬೇಕು. ದ ನ್ಯೂಲಿ ಎಲೆಕ್ಟೆಡ್ ಪ್ರೆಸಿಡೆಂಟ್ ರಿಮೇನ್ಸ್ ಇನ್ ಹಿಸ್ ಆಫೀಸ್ ಫಾರ್ ಎ ಫುಲ್ ಟರ್ಮ್ ಆಫ್ 5 years ಫ್ರಮ್ ದ ಡೇಟ್ ಈ ಅಸ್ಯೂಮ್ಸ್ ದ ಚಾರ್ಜ್ ಆಫ್ ಹಿಸ್ ಆಫೀಸ್. ಅಂದರೆ ಹೊಸದಾಗಿ ಚುನಾಯಿಸಲ್ಪಟ್ಟ ರಾಷ್ಟ್ರಾಧ್ಯಕ್ಷರು ತಾವು ಅಧಿಕಾರ ವಹಿಸಿಕೊಂಡ ದಿನದಿಂದ 5 ವರ್ಷಗಳ ಕಾಲ ಅಧಿಕಾರಾವಧಿಯಲ್ಲಿ ಮುಂದುವರಿಯುತ್ತಾರೆ. ಹೊಸದಾಗಿ ಯಾರ ರಾಷ್ಟ್ರಾಧ್ಯಕ್ಷರು ಚುನಾಯಿತಗೊಂಡು ಅಧಿಕಾರ ಸ್ವೀಕರಿಸಿದರೆ ಅವರು ಆ ದಿನದಿಂದ 5 ವರ್ಷಗಳ ಕಾಲ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ನೆಕ್ಸ್ಟ್, ವೆನ್ ಎ ವೇಕೆನ್ಸಿ ಅಕ್ಕರ್ಸ್ ಇನ್ ದಿ ಆಫೀಸ್ ಆಫ್ ದಿ ಪ್ರೆಸಿಡೆಂಟ್ ಡ್ಯೂ ಟು ಹಿಸ್ ರೆಸಿಗ್ನೇಷನ್, ರಿಮೂವಲ್, ಡೆತ್ ಆರ್ ಅದರ್ವೈಸ್, ದ ವೈಸ್ ಪ್ರೆಸಿಡೆಂಟ್ ಆಕ್ಟ್ ಆಸ್ ದ ಪ್ರೆಸಿಡೆಂಟ್ ಅಂಟಿಲ್ ಎ ನ್ಯೂ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಅಂಡರ್ ಆರ್ಟಿಕಲ್ 65. ಅಂದರೆ ಈ ವಿಧಿ 65 ಏನು ಹೇಳುತ್ತಂತಂದರೆ ರಾಜೀನಾಮೆ, ಪದಚ್ಯುತಿ, ನಿಧನ ಅಥವಾ ಇತರ ಯಾವುದೇ ಕಾರಣಗಳಿಂದಾಗಿ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳ ಹುದ್ದೆ ತೆರವಾದರೆ ಅಂತಹ ಸಂದರ್ಭದಲ್ಲಿ ಉಪರಾಷ್ಟ್ರಾಧ್ಯಕ್ಷರು ಹೊಸ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಆಗುವವರೆಗೂ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಈಗ ಮತ್ತೆ ಎಂಥ ಸಂದರ್ಭದಲ್ಲಿ ಉಪರಾಷ್ಟ್ರಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಅವಕಾಶ ದೊರೆಯುವುದಿಲ್ಲ ಅಂತಂತಂದರೆ ಈಗ ರಾಷ್ಟ್ರಾಧ್ಯಕ್ಷರ ಟರ್ಮ್ 5 ವರ್ಷ ಇದೆ. ಆ ಟರ್ಮ್ 5 ವರ್ಷ ಮುಗಿದ ನಂತರ ಈ ಚುನಾವಣೆ ನಡೆಯಲು ಏನಾದರೂ ವಿಳಂಬವಾದರೆ ಅಂಥ ಸಂದರ್ಭದಲ್ಲಿ ಉಪರಾಷ್ಟ್ರಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಬಟ್ ಉಪರಾಷ್ಟ್ರಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರಾಗಿ ಯಾವಾಗ ಕಾರ್ಯನಿರ್ವಹಿಸುತ್ತಾರಂದರೆ ರಾಜೀನಾಮೆ ಆಗಲಿ ಅಥವಾ ಪದಚ್ಯುತಿ ಅಥವಾ ನಿಧನ ಇತರ ಕಾರಣಗಳಿಂದಾಗಿ ರಾಷ್ಟ್ರಾಧ್ಯಕ್ಷರ ಹುದ್ದೆ ತೆರವಾದರೆ ಹೊಸ ರಾಷ್ಟ್ರಾಧ್ಯಕ್ಷರ ಆಗುವವರೆಗೂ ಉಪರಾಷ್ಟ್ರಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. When the sitting president is unable to discharge his functions due to absence, illness or any other cause, the vice president discharges his functions until the president resumes his office. ಅಂದರೆ ಈ ಗೈರು ಹಾಜರಿ, ಅನಾರೋಗ್ಯ ಅಥವಾ ಇತರೆ ಕಾರಣಗಳಿಂದಾಗಿ ರಾಷ್ಟ್ರಪತಿಗಳು
ತಮ್ಮ ಕಾರ್ಯನಿರ್ವಹಿಸಲು ಅಸಮರ್ಥರಾದಾಗ ಅವಾಗೇನಾಗುತ್ತಂತಂದರೆ ಅವಾಗ ರಾಷ್ಟ್ರಾಧ್ಯಕ್ಷರು ಮರಳಿ ಅಧಿಕಾರ ಸ್ವೀಕರಿಸೋವರೆಗೂ ಅವರು ತಮ್ಮ ಕರ್ತವ್ಯಗಳನ್ನು ಕಾರ್ಯನಿರ್ವಹಿಸುತ್ತಾರೆ. ಯಾರು? ಉಪರಾಷ್ಟ್ರಾಧ್ಯಕ್ಷರು. ಇಲ್ಲಿ ನೋಡಿ, ರಾಷ್ಟ್ರಾಧ್ಯಕ್ಷರಾಗಿ ಯಾವಾಗ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ ಅಂತಂದರೆ, ಒಂದು ಅವರು ಗೈರು ಹಾಜರು ಅಥವಾ ಅನಾರೋಗ್ಯ ಅಥವಾ ಇತರ ಕಾರಣಗಳು ಮತ್ತು ಪದಚ್ಯುತಿ, ನಿಧನ ಹೊಂದರೆ ಅವಾಗ ಮಾತ್ರ ಅಷ್ಟೇ ರಾಷ್ಟ್ರಾಧ್ಯಕ್ಷರಾಗ ಕಾರ್ಯನಿರ್ವಹಣೆ ಮಾಡ್ತಾರೆ. ಈ ಚುನಾವಣೆ ನಡೆಯಲು ಏನಾರು ವಿಳಂಬವಾದರೆ ಆವಾಗ ರಾಷ್ಟ್ರಾಧ್ಯಕ್ಷರ ಕಾರ್ಯನಿರ್ವಹಣೆ ಮಾಡುವುದಿಲ್ಲ. ಈ ಡಿಫ್ರೆನ್ಸ್ ಗೊತ್ತಿರಬೇಕು. ನೆಕ್ಸ್ಟ್, ಇನ್ ಕೇಸ್ ಬೋತ್ ದ ಆಫೀಸ್ ಆಫ್ ದ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಆರ್ ವೇಕೆಂಟ್, ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆ್ಯಕ್ಟ್ ಆಸ್ ದ ಪ್ರೆಸಿಡೆಂಟ್ ಆರ್ ಡಿಸ್ಚಾರ್ಜಸ್ ದ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್. ಇಫ್ ಈಸ್ ಆಫೀಸ್ ಈಸ್ ಆಲ್ಸೋ ವೇಕೆಂಟ್, ದ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಅವೈಲೇಬಲ್. ಈಗ ಒಂದು ವೇಳೆ ಈ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳ ಸ್ಥಾನ ಎರಡೂ ಏಕಕಾಲದಲ್ಲಿ ತೆರವಾದರೆ ಅವಾಗ ಏನಾಗುತ್ತಂದರೆ ಭಾರತದ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಬಹುದು ಅಥವಾ ರಾಷ್ಟ್ರಾಧ್ಯಕ್ಷರ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಈಗ ಭಾರತದ ಮುಖ್ಯ ನ್ಯಾಯಾಧೀಶರ ಹುದ್ದೆಯೂ ತೆರವಾದರೆ, ಈಗ ರಾಷ್ಟ್ರಾಧ್ಯಕ್ಷರು ಮತ್ತು ಉಪರಾಷ್ಟ್ರಾಧ್ಯಕ್ಷರು ಮತ್ತು ಭಾರತದ ಮುಖ್ಯ ನ್ಯಾಯಾಧೀಶರ ಹುದ್ದೆ ತೆರವಾಗಿದ್ದಾವೆ, 3 ಸ್ಥಾನಗಳು ತೆರವಾಗಿದ್ದಾವೆ. ಆವಾಗ ರಾಷ್ಟ್ರಾಧ್ಯಕ್ಷರ ಕಾರ್ಯವನ್ನು ಯಾರು ಮಾಡ್ತಾರಂತಂದರೆ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು ಆ ಕಾರ್ಯವನ್ನು ನೆರವೇರಿಸುತ್ತಾರೆ. When any person that is Vice President, Chief Justice of India or the senior most judge of the Supreme Court is acting as the President or discharging the functions of the President, he enjoys all the powers and immunities of the President and is entitled to such emoluments, allowance and privileges as are determined by the Parliament. ಅಂದರೆ ಈಗ ಯಾವುದೇ ವ್ಯಕ್ತಿ ಅಂದರೆ ಯಾರ್ಯಾರು ಉಪರಾಷ್ಟ್ರಪತಿಗಳು, ಭಾರತದ ಮುಖ್ಯ ನ್ಯಾಯಾಧೀಶರು ಅಥವಾ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಾಗ ಅಥವಾ ರಾಷ್ಟ್ರಾಧ್ಯಕ್ಷರ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಅವರ ರಾಷ್ಟ್ರಾಧ್ಯಕ್ಷರ ಏನೆಲ್ಲ ಅಧಿಕಾರಗಳನ್ನು ಮತ್ತು ವಿನಾಯಿತಿಗಳನ್ನು ಹೊಂದಿರ್ತಾರಲ್ಲ, ರಾಷ್ಟ್ರಾಧ್ಯಕ್ಷರ ಅಧಿಕಾರಗಳನ್ನು ಮತ್ತು ವಿನಾಯಿತಿಗಳನ್ನು ಹೊಂದಿರ್ತಾರಲ್ಲ ಮತ್ತು ಆ ಸಂಸತ್ತು ನಿರ್ಧರಿಸುವ ವೇತನ, ಭತ್ಯೆ ಹಾಗೂ ಇತರ ಸೌಲಭ್ಯಗಳನ್ನು ಅವರು ಪಡೆಯಲು ಅರ್ಹರಾಗಿರ್ತಾರೆ. ಯಾರು? ಭಾರತದ ಮುಖ್ಯ ನ್ಯಾಯಾಧೀಶರು, ಉಪರಾಷ್ಟ್ರಪತಿಗಳು, ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು. ನೆಕ್ಸ್ಟ್ ಟಾಪಿಕ್, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್. ಅಂದರೆ ಈ ರಾಷ್ಟ್ರಾಧ್ಯಕ್ಷರ ಅಥವಾ ರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳು. ದ ಪವರ್ ಎಂಜಾಯ್ಡ್ ಆ್ಯಂಡ್ ಫಂಕ್ಷನ್ಸ್ ಪರ್ಫಾರ್ಮ್ಡ್ ಬೈ ದಿ ಪ್ರೆಸಿಡೆಂಟ್ ಕ್ಯಾನ್ ಬಿ ಸ್ಟಡಿಡ್ ಅಂಡರ್ ದ ಫಾಲೋಯಿಂಗ್ ಹೆಡ್ಸ್. ಅಂದರೆ ಈ ರಾಷ್ಟ್ರಾಧ್ಯಕ್ಷರ ಅಧಿಕಾರಗಳು ಮತ್ತು ಅವರು ನಿರ್ವಹಿಸಬೇಕಾದ ಕಾರ್ಯಗಳನ್ನು ಈ ಕೆಳಗಿನ ಶೀರ್ಷಿಕೆ ಅಡಿಗಳಲ್ಲಿ ಅಧ್ಯಯನ ಮಾಡಬಹುದು. ಅವು ಯಾವ್ಯಾವು ಅಂತಂದರೆ, ಫಸ್ಟ್ನೇದು ಎಕ್ಸಿಕ್ಯೂಟಿವ್ ಪವರ್ಸ್ ಅಂದರೆ ಕಾರ್ಯಾಂಗ ಅಧಿಕಾರಿಗಳು. ಎರಡನೇದು ಲೆಜಿಸ್ಲೇಟಿವ್ ಪವರ್ಸ್ ಅಂದರೆ ಶಾಸಕಾಂಗ ಅಧಿಕಾರಿಗಳು. ಮೂರನೇದು ಫೈನಾನ್ಷಿಯಲ್ ಪವರ್ಸ್ ಹಣಕಾಸಿನ ಅಧಿಕಾರಗಳು. ನಾಲ್ಕನೇದು ಜುಡಿಷಿಯಲ್ ಪವರ್ಸ್ ನ್ಯಾಯಾಂಗ ಅಧಿಕಾರಗಳು. ನೆಕ್ಸ್ಟ್ ಐದನೇದು ಡಿಪ್ಲೊಮೆಟಿಕ್ ಪವರ್ಸ್ ಅಂದರೆ ರಾಜತಾಂತ್ರಿಕ ಅಧಿಕಾರಗಳು. ಆರನೇದು ಮಿಲಿಟರಿ ಪವರ್ಸ್ ಮಿಲಿಟರಿ ಅಧಿಕಾರಗಳು. ನೆಕ್ಸ್ಟ್ ಏಳನೇದು ಎಮರ್ಜೆನ್ಸಿ ಪವರ್ಸ್ ಅಂದರೆ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಅಧಿಕಾರಿಗಳು. ಒಟ್ಟು 7 ಕಾರ್ಯಗಳು ರಾಷ್ಟ್ರಾಧ್ಯಕ್ಷರುಗಳಿಗೆ ಸಂಬಂಧಿಸಿದ್ದಾವೆ. ಅದನ್ನು ಸಪ್ರೇಟ್ ಡೀಟೇಲ್ ಆಗಿ ಕಾರ್ಯಾಂಗ ಅಧಿಕಾರಿಗಳೆಂದರೇನು, ಶಾಸಕಾಂಗ ಅಧಿಕಾರಿಗಳು ಯಾವುವು, ಹಣಕಾಸಿನ ಅಧಿಕಾರಿಗಳು ಯಾವುವು, ನ್ಯಾಯಾಂಗ ಅಧಿಕಾರಿಗಳು ಯಾವುವು, ರಾಜತಾಂತ್ರಿಕ ಅಧಿಕಾರಿಗಳು ಯಾವುವು, ಮಿಲಿಟರಿ ಅಧಿಕಾರಿಗಳು ಮತ್ತು ತುರ್ತು ಪರಿಸ್ಥಿತಿ ಸಂಬಂಧಿಸಿದ ಅಧಿಕಾರಿಗಳು ಯಾವ್ಯಾವು ಅಂತ ನೋಡೋಣ. ಫಸ್ಟ್ ಒನ್, ಎಕ್ಸಿಕ್ಯೂಟಿವ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್. ಅಂದರೆ ಈ ಕಾರ್ಯಾಂಗೀಯ ಅಧಿಕಾರಗಳು ಮತ್ತು ಕಾರ್ಯಗಳು ಯಾವ್ಯಾವು. ದ ಎಕ್ಸಿಕ್ಯೂಟಿವ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್ ಆರ್ ಅಂದರೆ ರಾಷ್ಟ್ರಾಧ್ಯಕ್ಷರ ಕಾರ್ಯನಿರ್ವಾಹಕ ಅಧಿಕಾರಗಳು ಮತ್ತು ಕಾರ್ಯಗಳು ಯಾವ್ಯಾವು ಅಂದರೆ, ಮೊದಲನೇದು ಆಲ್ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಫಾರ್ಮಲಿ ಟೇಕನ್ ಈಸ್ ನೇಮ್. ಅಂದರೆ ಭಾರತ ಸರ್ಕಾರದ ಎಲ್ಲ ಕಾರ್ಯನಿರ್ವಾಹಕ ಕಾರ್ಯಗಳನ್ನು ಔಪಚಾರಿಕವಾಗಿ ರಾಷ್ಟ್ರಾಧ್ಯಕ್ಷರ ಹೆಸರಿನಲ್ಲೇ ಚಲಾಯಿಸಲಾಗುತ್ತದೆ. ನೆಕ್ಸ್ಟ್ ಬಿ, ಈ ಅಪಾಯಿಂಟ್ಸ್ ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಅದರ್ ಮಿನಿಸ್ಟರ್ಸ್ ಅಂಡರ್ ಆರ್ಟಿಕಲ್ 75 ಸಬ್ ಕ್ಲಾಸ್ 1. ಅಂದರೆ ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಗಳನ್ನು ನೇಮಿಸುತ್ತಾರೆ ಮತ್ತು ಪ್ರಧಾನಮಂತ್ರಿ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ನೇಮಿಸುತ್ತಾರೆ. ಯಾವ ವಿಧಿಯ ಅಡಿಯಲ್ಲಿ ಅಂದರೆ ವಿಧಿ 75 ಸಬ್ ಕ್ಲಾಸ್ 1 ಅಡಿಯಲ್ಲಿ ಪ್ರಧಾನಮಂತ್ರಿಗಳನ್ನು ನೇಮಿಸುತ್ತಾರೆ ಮತ್ತು ಪ್ರಧಾನಮಂತ್ರಿ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ರಾಷ್ಟ್ರಾಧ್ಯಕ್ಷರು ನೇಮಿಸುತ್ತಾರೆ. ನೆಕ್ಸ್ಟ್ ಸಿ, ಈ ಅಪಾಯಿಂಟ್ಸ್ ದಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆ್ಯಂಡ್ ಡಿಟರ್ಮೈನ್ಸ್ ಈಸ್ ರೆಮ್ಯುನರೇಷನ್. The Attorney General holds office during the pleasure of the President under Article 76.
ಇದು ಭಾಳ ಇಂಪಾರ್ಟೆಂಟು. ಆರ್ಟಿಕಲ್ 76 ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಅಟಾರ್ನಿ ಜನರಲ್. ವಿಧಿ 76 ಭಾರತದ ಅಟಾರ್ನಿ ಜನರಲ್ಗೆ ಸಂಬಂಧಿಸಿದೆ. ಅಂದರೆ ಈ ಭಾರತದ ಅಟಾರ್ನಿ ಜನರಲನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಮತ್ತು ಅವರ ಸಂಭಾವನೆಯನ್ನು ರಾಷ್ಟ್ರಪತಿಗಳೇ ನಿರ್ಧರಿಸುತ್ತಾರೆ. ಮತ್ತು ರಾಷ್ಟ್ರಾಧ್ಯಕ್ಷರ ಇಚ್ಛೆ ಇರುವವರೆಗೂ ಅಟಾರ್ನಿ ಜನರಲ್ ಅವರು ಅಧಿಕಾರವನ್ನು ಹೊಂದಿರುತ್ತಾರೆ. ಯಾವ ವಿಧಿ ಅಂಡರಲ್ಲಿ ಅಂದರೆ ವಿಧಿ 76. ನೆಕ್ಸ್ಟ್ ಡಿ, ಈ ಅಪಾಯಿಂಟ್ಸ್ ದಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂದರೆ CAG, ದ ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಅದರ್ ಎಲೆಕ್ಷನ್ ಕಮಿಷನರ್ಸ್, ದ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ ದಿ UPSC, ದ ಗವರ್ನರ್ಸ್ ಆಫ್ ದಿ ಸ್ಟೇಟ್ಸ್ ಆ್ಯಂಡ್ ದ ಚೇರ್ಮನ್ ಆ್ಯಂಡ್ ದ ಮೆಂಬರ್ಸ್ ಆಫ್ ದಿ ಫೈನಾನ್ಸ್ ಕಮಿಷನ್ ಆ್ಯಂಡ್ ಸೋ ಆನ್. ಅಂದರೆ ರಾಷ್ಟ್ರಾಧ್ಯಕ್ಷರು CAG ಜೊತೆನೇ ಮತ್ತಾರನ್ನು ನೇಮಿಸ್ತಾರೆ ಅಂತಂದರೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರು ಮತ್ತು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಮತ್ತು ರಾಜ್ಯಗಳ ಗವರ್ನರ್ಗಳು ಮತ್ತು ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಮತ್ತು ಇತರರನ್ನು ನೇಮಿಸುತ್ತಾರೆ. ನೆಕ್ಸ್ಟ್ ಈ ಕ್ಯಾನ್ ಸೀಕ್ ಎನಿ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಅಫೇರ್ಸ್ ಆಫ್ ದಿ ಯೂನಿಯನ್ ಆ್ಯಂಡ್ ಪ್ರಪೋಸಲ್ಸ್ ಫಾರ್ ಲೆಜಿಸ್ಲೇಷನ್ ಫ್ರಮ್ ದಿ ಪ್ರೈಮ್ ಮಿನಿಸ್ಟರ್. ಅಂದರೆ ಈ ರಾಷ್ಟ್ರಾಧ್ಯಕ್ಷರು ಕೇಂದ್ರಾಡಳಿತ ವಿದ್ಯಮಾನಗಳು ಮತ್ತು ಶಾಸನೀಯ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುವಂತೆ ಪ್ರಧಾನಮಂತ್ರಿಗೆ ಸಲಹೆಯನ್ನು ಕೇಳಬಹುದು ಅಥವಾ ಪ್ರಧಾನಮಂತ್ರಿಯನ್ನು ಕೇಳಬಹುದು. ಏನು ಕೇಂದ್ರಾಡಳಿತ ವಿದ್ಯಮಾನಗಳು ಮತ್ತು ಶಾಸನೀಯ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕೊಡಿ ಅಂತ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯನ್ನು ಕೇಳುತ್ತಾರೆ. ನೆಕ್ಸ್ಟ್ ಎಫ್, ಈ ಕ್ಯಾನ್ ಅಪಾಯಿಂಟ್ ಎ ಕಮಿಷನ್ ಟು ಇನ್ವೆಸ್ಟಿಗೇಟ್ ಇನ್ ಟು ದಿ ಕಂಡೀಷನ್ಸ್ ಆಫ್ SC, ST ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳ ಬಗ್ಗೆ ವಿಚಾರಣೆ ನಡೆಸಲು ಆಯೋಗವನ್ನು ನೇಮಿಸಬಹುದು. ಅದು ಯಾರು? ರಾಷ್ಟ್ರಾಧ್ಯಕ್ಷರು. ರಾಷ್ಟ್ರಾಧ್ಯಕ್ಷರು ಒಂದು ಆಯೋಗವನ್ನು ನೇಮಿಸಬಹುದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳ ವಿಚಾರಣೆ ನಡೆಸಲು ಯಾರು ಆಯೋಗ ನೇಮಿಸ್ತಾರೆ ಅಂದರೆ ಅದು ರಾಷ್ಟ್ರಾಧ್ಯಕ್ಷರು ಆಯೋಗವನ್ನು ನೇಮಿಸಬಹುದು. ನೆಕ್ಸ್ಟ್ ಜಿ, ಈ ಕ್ಯಾನ್ ಅಪಾಯಿಂಟ್ ಆ್ಯನ್ ಇಂಟರ್ಸ್ಟೇಟ್ ಕೌನ್ಸಿಲ್ ಟು ಪ್ರಮೋಟ್ ಸೆಂಟರ್ ಸ್ಟೇಟ್ ಆ್ಯಂಡ್ ಇಂಟರ್ಸ್ಟೇಟ್ ಕೋಆಪರೇಷನ್. ಅಂದರೆ ಈ ರಾಷ್ಟ್ರಪತಿಗಳು ಕೇಂದ್ರ, ರಾಜ್ಯ ಮತ್ತು ಅಂತಾರಾಜ್ಯ ಸಂಬಂಧಗಳನ್ನು ಸುಧಾರಿಸಲು ಅಂತಾರಾಜ್ಯ ಮಂಡಳಿಯನ್ನು ರಚಿಸಬಹುದು. ಅಂದರೆ ಈ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಂತಾರಾಜ್ಯ ಸಂಬಂಧಗಳನ್ನು ಸುಧಾರಿಸಲು ಅಂತಾರಾಜ್ಯ ಮಂಡಳಿಯನ್ನು ಯಾರು ರಚಿಸ್ತಾರೆ ಅಂದರೆ ಅದು ರಾಷ್ಟ್ರಾಧ್ಯಕ್ಷರು. ನೆಕ್ಸ್ಟ್ H, ಈ ಡೈರೆಕ್ಟ್ಲಿ ಅಡ್ಮಿನಿಸ್ಟ್ರೇಟ್ಸ್ ದ ಯೂನಿಯನ್ ಟೆರಿಟರೀಸ್ ಥ್ರೂ ಅಡ್ಮಿನಿಸ್ಟ್ರೇಟರ್ಸ್ ಅಪಾಯಿಂಟೆಡ್ ಬೈ ಹಿಮ್. ಅಂದರೆ ಈ ರಾಷ್ಟ್ರಾಧ್ಯಕ್ಷರು ತಮ್ಮಿಂದ ನೇಮಿಸಲ್ಪಟ್ಟ ಆಡಳಿತಗಾರರ ಮೂಲಕ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತವನ್ನು ನೇರವಾಗಿ ನಿರ್ವಹಿಸುತ್ತಾರೆ. ಅಂದರೆ ಯೂನಿಯನ್ ಟೆರಿಟರೀಸ್ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತವನ್ನು ನೇರವಾಗಿ ರಾಷ್ಟ್ರಾಧ್ಯಕ್ಷರು ನಿರ್ವಹಿಸುತ್ತಾರೆ. ಅದು ಹೇಗೆ ಅಂತಂದರೆ ಅವರು ಆಡಳಿತಗಾರನ್ನು ನೇಮಿಸುತ್ತಾರೆ, ಅವರಿಂದ ಆಡಳಿತವನ್ನು ನೇರವಾಗಿ ನಿರ್ವಹಿಸುತ್ತಾರೆ. ನೆಕ್ಸ್ಟ್ ಐ, ಈ ಕ್ಯಾನ್ ಡಿಕ್ಲೇರ್ ಎನಿ ಏರಿಯಾ ಆ್ಯಸ್ ಶೆಡ್ಯೂಲ್ಡ್ ಏರಿಯಾ ಆ್ಯಂಡ್ ಆ್ಯಸ್ ಪವರ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಶೆಡ್ಯೂಲ್ಡ್ ಏರಿಯಾಸ್ ಆ್ಯಂಡ್ ಟ್ರೈಬಲ್ ಏರಿಯಾಸ್. ಅಂದರೆ ಯಾವುದೇ ಪ್ರದೇಶವನ್ನು ಅನುಸೂಚಿತ ಪ್ರದೇಶ ಎಂದು ಘೋಷಿಸುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗಿದೆ. ಅದು ಅನುಸೂಚಿತ ಪ್ರದೇಶ ಮತ್ತು ಆದಿವಾಸಿಗಳ ಪ್ರದೇಶಗಳ ಆಡಳಿತವನ್ನು ನಿರ್ವಹಿಸುವ ಅಧಿಕಾರ ಇವರಿಗಿದೆ. ಅಂದರೆ ಅನುಸೂಚಿತ ಪ್ರದೇಶ ಘೋಷಿಸುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗಿದೆ ಮತ್ತು ಅನುಸೂಚಿತ ಪ್ರದೇಶ ಮತ್ತು ಆದಿವಾಸಿ ಪ್ರದೇಶಗಳ ಆಡಳಿತವನ್ನು ನಿರ್ವಹಿಸುವ ಅಧಿಕಾರವೂ ಇವರಿಗಿದೆ. ಘೋಷಿಸುವ ಅಧಿಕಾರ ಮತ್ತು ನಿರ್ವಹಿಸುವ ಅಧಿಕಾರ ಯಾರಿಗಿದೆ ಅಂದರೆ ಅದು ರಾಷ್ಟ್ರಪತಿಗಳಿಗಿದೆ. ಎಂಥ ಪ್ರದೇಶಗಳನ್ನು? ಅನುಸೂಚಿತ ಪ್ರದೇಶಗಳು, ಆದಿವಾಸ ಪ್ರದೇಶಗಳನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಇದೇ ರೀತಿ ಗುಡ್ ಕಂಟೆಂಟ್ ವೀಡಿಯೋಸಿಗೆ ನಿಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ.